ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಮುಖ್ಯ ಶಿಕ್ಷಕ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಶಿಕ್ಷಕರಿಗೆ ಸಸ್ಪೆಂಡ್ ಶಿಕ್ಷೆ ಕೊಟ್ಟಿದ್ದಕ್ಕೆ ಸಿಟ್ಟು. ಅಮಾನತು ಖಂಡಿಸಿ ಶಾಲೆ ಮುಂದೆ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂತಿದ್ದಾರೆ. ಗುಡಿಬಂಡೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಮಗೆ ಶಂಕರ್ ಸರ್ ಬೇಕೇ ಬೇಕು ಅಂತ ಇದ್ದಾರೆ ವಿದ್ಯಾರ್ಥಿಗಳು. ಬಿಇಒ ಕೃಷ್ಣಕುಮಾರಿ, ಡಿಡಿಪಿಐ ರಮೇಶ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಿಂದುಳಿದಿದ್ದ ಶಾಲೆಯನ್ನ ಮಾದರಿಯನ್ನಾಗಿಸಲು ಮುಖ್ಯ ಶಿಕ್ಷಕ ಎಂ ಶಂಕರ್ ಅವರು ಪಣ ತೊಟ್ಟಿದ್ರು. ಶಿಥಿಲಗೊಂಡ ಶಾಲೆಗೆ ಕೊಠಡಿಗಳು ಬೇಕು ಅಂತ ಕೇಳಿದ್ರು ಶಂಕರ್. ತಪ್ಪೇನಿದೆ? ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ಕುಂಟು ನೆಪ ಹೇಳಿ ಅಮಾನತು ಮಾಡಲಾಗಿದೆ. ಅಂದ್ರೆ ಅವ್ರು ಯಾರ ಜೊತೆನೂ ಮಾತಾಡಲೇಬಾರ್ದ, ನಮ್ಮ ಶಾಲೆಯ ಬಗ್ಗೆ ಅವರು ಯಾರ ಜೊತೆಗೂ ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದ. ಹಾಗಾದ್ರೆ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋ ನೆಪ ಇಟ್ಕೊಂಡು ಅವರನ್ನ ಅಮಾನತು ಮಾಡ್ತಾರೆ ಅಂತ ಅಂದ್ರೆ ಏನರ್ಥ? ಶಿಕ್ಷಣ ಇಲಾಖೆಯ ದರಿದ್ರ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿನ ಯಾವ ಶಿಕ್ಷಕರು ಮೀಡಿಯಾ ಮುಂದೆ ಮಾತಾಡಬಾರ್ದು, ಶಿಕ್ಷಣ ಇಲಾಖೆಯಲ್ಲಿ ಏನೇ ಕೊಳಕು ಗಬ್ಬೆದ್ದು ನಾರ್ತಾ ಇದ್ರು ಕೂಡ ಮಾತಾಡಬಾರ್ದು ಅನ್ನೋದು ಕಾರಣನ? ಶಾಲೆಯ ಅವ್ಯವಸ್ಥೆ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಮುಖ್ಯ ಶಿಕ್ಷಕರು ಮಕ್ಕಳಿಗಾಗಿ ಕೊಠಡಿ ಕೇಳಿದ್ದೆ ತಪ್ಪ? ಹಾಗಾದ್ರೆ ಪ್ರಾಮಾಣಿಕ ಶಿಕ್ಷಕರಿಗೆ ಅಮಾನತು ಶಿಕ್ಷೆ ಕೊಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನಿಜಕ್ಕೂ ಕೂಡ ನೋವಿನ ಸಂಗತಿ. ಯಾಕೆ ಅಂತ ಅಂದ್ರೆ ಆ ಶಿಕ್ಷಕರಿದಾರಲ್ಲ, ಅವರು ಪ್ರಾಂಶುಪಾಲರವರು ಉತ್ತಮ ಶಿಕ್ಷಕ ಅನ್ನೋ ಅವಾರ್ಡ್ ಅನ್ನ ಪಡೆದುಕೊಂಡಂತ ಒಬ್ಬ ಪ್ರಾಂಶುಪಾಲರು. ಜೊತೆಗೆ ಆ ಶಾಲೆ ಹಿಂದುಳಿದಂತ ಶಾಲೆ, ಅದನ್ನ ಮಾದರಿ ಶಾಲೆಯನ್ನಾಗಿ ಮಾಡೋದಕ್ಕೆ ಹೊರಟಿದ್ರು. ಕೊಠಡಿ ಕೇಳಿದ್ದಾರೆ. ಶಾಲೆ ಹಾಳಾಗಿದೆ, ಕೊಠಡಿಗಳು ಹಾಳಾಗಿದ್ದಾವೆ, ಒಳ್ಳೆ ಕೊಠಡಿಗಳು ಬೇಕು ಅಂತ ಕೇಳಿದ್ದಾರೆ. ಅವರೇನು ಮನೆ ಕಟ್ಟಿಸ್ಕೊಡಿ, ಬಾರ್ ಕಟ್ಟಿಸ್ಕೊಡಿ, ಇನ್ನೇನೋ ಕಟ್ಟಿಸ್ಕೊಡಿ ಅಂತ ಕೇಳ್ತಾ ಇಲ್ಲ. ಮಕ್ಕಳಿಗಾಗಿ ಸುಸಜ್ಜಿತ ಕೊಠಡಿಗಳು ಬೇಕು ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿದೆ? ಮೀಡಿಯಾ ಮುಂದೆ ಮಾತನಾಡ್ತಾರೆ ಅನ್ನೋ ಕಾರಣಕ್ಕೆ ಎಲ್ಲರನ್ನು ಸಸ್ಪೆಂಡ್ ಮಾಡ್ತಾ ಹೋದ್ರೆ ಏನರ್ಥ? ಯಾಕೆ ಮಾತಾಡಬಾರ್ದು ಮೀಡಿಯಾ ಮುಂದೆ? ತಮ್ಮ ಶಾಲೆಯ ಬಗ್ಗೆ ಯಾಕೆ ಹೇಳ್ಕೊಳ್ಬಾರ್ದು? ಅವರು ಹೇಳ್ಕೊಂಡಿದ್ದಾರೆ, ಅದರಲ್ಲಿ ಏನು ತಪ್ಪಿದೆ? ಸರಿಪಡಿಸಬಹುದಾಗಿತ್ತಲ್ಲ. ಅದನ್ನ ಬಿಟ್ಟು ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಈಗ ವಿದ್ಯಾರ್ಥಿಗಳು ಪ್ರತಿಭಟನೆ ಕೂತಿದ್ದಾರೆ. ಒಬ್ಬ ವಿದ್ಯಾರ್ಥಿಯ ಪ್ರೀತಿಯನ್ನ ಗಳಿಸೋದಷ್ಟು ಸುಲಭ ಅಲ್ಲ ಶಿಕ್ಷಕರಿಗೆ. ಆ ಶಿಕ್ಷಕರಿಗೋಸ್ಕರ ಇಡೀ ಶಾಲೆಯ ವಿದ್ಯಾರ್ಥಿಗಳ ಪ್ರತಿಭಟನೆ ಕೂತಿದ್ದಾರೆ. ನಮಗೆ ಶಂಕರ್ ಸರ್ ಬೇಕೇ ಬೇಕು ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಸರ್ ನಮಸ್ತೆ. ಸರ್ ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಅಂತ, ಗುಡಿಬಂಡೆ ಸ್ಥಳೀಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳ ಪೋಷಕ ನಾನು. ಸೊ ನನ್ನ ವಾದ ಇಷ್ಟೇನೆ. ಏನು ಇವತ್ತು ನಮ್ಮ ಗುಡಿಬಂಡೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರನ್ನ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಈ ವಿಚಾರ ಸಸ್ಪೆಂಡ್ ಮಾಡಲಿಕ್ಕೆ ಏನು ಕಾರಣ ಇರ್ಬೋದು ಅಂತ ಏನಂತಂದರೆ ಸೊ ಈಗ ನಮ್ಮ ಬಡ್ತಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಶಂಕರ್ ಸರ್ ಅವ್ರು ಬರೆದಿದ್ದ ಮುಂಚೆ ಇದೇ ಶಾಲೆ ಯಾವ ರೀತಿ ಇತ್ತು, ಸೊ ಅವ್ರು ಬಂದ ಮೇಲೆ ಆ ಶಾಲೆ ಯಾವ ರೀತಿ ಆಯಿತು ಅಂತ ಹೇಳ್ಬಿಟ್ಟು ನಾವು ಸಲ ನೋಡಬೇಕಾಗ್ತದೆ. ಯಾಕೆಂತಂದರೆ ಆ ಶಾಲೆ ಯಾವುದೋ ಒಂದು ಹಳ್ಳಿಯಲ್ಲಿ, ಯಾವುದೋ ಒಂದು ಏನೋ ಗುಡಿಬಂಡೆ ತಾಲೂಕು ಆಗಿರೋದು ಬೇರೆ ತಾಲೂಕುಗಳಲ್ಲಿ ಯಾವುದೋ ಒಂದು ಚಿಕ್ಕ ಹಳ್ಳಿಯಲ್ಲಿ ಇರ್ತಕ್ಕಂಥ ಶಾಲೆ ರೀತಿ ಇತ್ತು. ಅದನ್ನು ನಮ್ಮ ಶಂಕರ್ ಸಾರು ಗುಡಿಬಂಡೆ ತಾಲೂಕು ಮಟ್ಟದ ಒಂದು ಶಾಲೆಯಾಗಿ ಪರಿವರ್ತಿಸಿದ್ರು. ಸೊ ಅವರು ಕೃಷಿ ಎಷ್ಟಿತ್ತು, ಅವ್ರಿಗಿಂತ ಮುಂಚೆ ಇದ್ದಾಗ ಸ್ಕೂಲ್ ಏನು ಇಂಪ್ರೂವ್ ಇರಲಿಲ್ಲ. ಆವಾಗ ಟಾಯ್ಲೆಟ್ಗಳು ತುಂಬ ಸ್ಮೆಲ್ ಇತ್ತು, ಸ್ಕೂಲಲ್ಲಿ ಏನು ಇಂಪ್ರೂವ್ ಇರಲಿಲ್ಲ, ಮಕ್ಕಳು ಏನು ಓದ್ತಾರೆ, ಶಿಸ್ತಿರಲಿಲ್ಲ. ಗೇಟ್ ಹತ್ರ ಬಿಟ್ಟರೆ ಇದೆಲ್ಲ ಅವರೇ ಓಡಾಡ್ತಾ ಇದ್ರು. ಆ ಸರ್ ಬಂದ ಮೇಲೆ ಶಿಸ್ತಿದೆ, ಸ್ಕೂಲಲ್ಲಿ ಇಂಪ್ರೂವ್ಮೆಂಟ್ ಇದೆ, ಪ್ರತಿಯೊಂದು ಕಲಿಸ್ತಾ ಇದ್ದಾರೆ. ಬೇಕಾದರೂ ಅಷ್ಟೇ ಸಾಲಾಗಿ ಪ್ರತಿಯೊಬ್ಬರು ಬಿಟ್ಟು ಟೀಚರ್ಸ್ನ ನಿಲ್ಲಿಸಿ ಕಳಿಸ್ತಾರೆ. ಸ್ಟ್ರೆಂತು ಇವಾಗ ಜಾಸ್ತಿ ಆಗಿದೆ, ಅವಾಗ ಕಡಿಮೆ ಇತ್ತು, ಇವಾಗೆಲ್ಲ ಪ್ರತಿಯೊಂದು ಇಂಪ್ರೂವ್ ಆಗ್ತಾ ಇದೆ. ಇಂಥ ಟೈಮಲ್ಲಿ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಬೇಕು? ಅವ್ರಿಗೋಸ್ಕರ ಕೇಳಿಲ್ವಲ್ಲ, ಅವ್ರ ಮನೆಗೋಸ್ಕರ ಕೇಳಿಲ್ಲ, ಸರ್ಕಾರಕ್ಕೋಸ್ಕರ ಮಕ್ಕಳಿಗೋಸ್ಕರ ಅವರು ಇಂಪ್ರೂವ್ ಆಗಬೇಕು ಅಂತ ಅವ್ರಿಗೋಸ್ಕರ ಕೇಳಿದ್ದಾರೆ. ಅದು ತಪ್ಪಲ್ಲ. ಅದಕ್ಕೋಸ್ಕರ ಅವ್ರು ಡಿಸ್ಮಿಸ್ ಮಾಡೋದು ತುಂಬಾ ತಪ್ಪು. ಅದು ಸರ್ಕಾರಕ್ಕೋಸ್ಕರ, ಅದನ್ನು ಎಲೆಕ್ಷನ್ ಮಾಡ್ತಾ ಇಲ್ಲ, ಅವ್ರ ಮನೆಗೆ ಮಾಡ್ಕೊತಾ ಇಲ್ಲ. ಅವರು ಸ್ಕೂಲ್ಗೋಸ್ಕರ, ಸ್ಕೂಲಲ್ಲಿರೋ ಮಕ್ಕಳಿಗೋಸ್ಕರ ಅವ್ರು ಮಾಡ್ತಾ ಇರೋದು. ಅದಕ್ಕೋಸ್ಕರ ಆ ಸರ್ ಸಸ್ಪೆಂಡ್ ಮಾಡಿರೋದು ತುಂಬಾ ತಪ್ಪು ಬೇಕು ಅಂತ ಕೋರ್ಕೊಂತೀವಿ ನಾವು ಅಷ್ಟೇ. ಬೇರೆ ಕಡೆ ಮಾತ್ರ ಬಿಡಲ್ಲ.
ಮಾಸ್ಟ್ ಬಂದ್ರೆ ನಾವು ಇದು ಯಾಕಂದ್ರೆ ಅವ್ರು ಬಂದ್ಮೇಲೆ ಪ್ರತಿಯೊಂದು ಮಾಡ್ತಾರದಿರ್ಲಿ ಆ ಸರಿ ಯಾಕಂದ್ರೆ ನಾವು ಸಾರ್ ಬೇರೆ ಕಡೆನೆ ಬಂದಾಗಿಂದ ಮಾಡ್ತೀವಿ. ಎಲ್ಲ ಚೆನ್ನಾಗೈತೆ, ಸ್ಕೂಲ್ ಎಲ್ಲ ಚೆನ್ನಾಗೈತೆ. ಪ್ರತಿಯೊಂದು ಇಂಪ್ರೂವ್ ನಾವೇ ಮಾಡ್ತಾ ಇದ್ದಾರೆ, ತಿಳಿಯೋದು, ಎಲ್ಲದಕ್ಕೂ ನಾವೇ ನಿಂತ್ಕೊಂಡು ಅವ್ರು ಮಾಡಿಸ್ತಾ ಇರೋದು. ಅವ್ರಿಗಿಂತ ಮುಂಚೆ ಇದ್ದಾಗ ಸ್ಕೂಲ್ ಏನು ಇಂಪ್ರೂವ್ ಇರಲಿಲ್ಲ. ಅವಾಗ ಟಾಯ್ಲೆಟ್ಗಳು ತುಂಬಾ ಸ್ಮೆಲ್ ಇತ್ತು, ಸ್ಕೂಲಲ್ಲಿ ಏನು ಇಂಪ್ರೂವ್ ಇರಲಿಲ್ಲ, ಮಕ್ಕಳು ಏನು ಓದ್ತಾರೆ, ಶಿಸ್ತಿರ್ಲಿಲ್ಲ. ಗೇಟ್ ಹತ್ರ ಬಿಟ್ಟರೆ ಇದೆಲ್ಲ ಅವರೇ ಓಡಾಡ್ತಾ ಇದ್ರು. ಆ ಸರ್ ಬಂದ್ಮೇಲೆ ಶಿಸ್ತಿದೆ, ಸ್ಕೂಲಲ್ಲಿ ಇಂಪ್ರೂವ್ಮೆಂಟ್ ಇದೆ, ಪ್ರತಿಯೊಂದು ಕಲಿಸ್ತಾ ಇದ್ದಾರೆ. ನೀವೇಗಾದ್ರೂ ಅಷ್ಟೇ ಸಾಲಾಗಿ ಪ್ರತಿಯೊಬ್ಬರು ಬಿಟ್ಟು ಟೀಚರ್ಸ್ನ ನಿಲ್ಲಿಸಿ ಕಳಿಸ್ತಾರೆ. ಶಾಲೆಯಲ್ಲಿ ಕೂಡ ಮಾದರಿ ಶಾಲೆಯನ್ನು ಪರಿವರ್ತನೆ ಮಾಡಿ ಹಲವಾರು ನನಗೆ ಪ್ರಶಸ್ತಿಗಳನ್ನು ಲಭಿಸಿದೆ. ನಂತರ ಇಲ್ಲಿಗೆ ಬಂದಾಗಲೂ ಕೂಡ ಬೆಸ್ಟ್ ಅವಾರ್ಡ್, ಡಿಸ್ಟಿಕ್ ಅವಾರ್ಡನ್ನು ನಾನು ಪಡ್ಕೊಂಡಿದ್ದೀನಿ. ಅದನ್ನು ಕುರಿತು ಎಲ್ಲ ಪೋಷಕರು ಸಹ ಖಾಸಗಿ ಶಾಲೆಯನ್ನು ಬಿಟ್ಟು ಈಗ ನಮ್ಮ ಶಾಲೆಗೆಲ್ಲ ಸೇರ್ಪಡೆ ಮಾಡಿ 300 ವಿದ್ಯಾರ್ಥಿಗಳಾಗಿ ವ್ಯಾಸಂಗ ಪಡೀತಾ ಇದ್ದಾರೆ. ಈಗ ಕೊಠಡಿಗಳ ವ್ಯವಸ್ಥೆ ಇದ್ದು ಎಲ್ಲ ದುರಸ್ತಿಯಲ್ಲಿದೆ. ಇದರ ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸ್ಥಳೀಯ ಪತ್ರಕರ್ತರನ್ನು ಬಂದು ಕೇಳಿದಾಗ ಅದರ ಒಂದು ಒಳ್ಳೆಗೋಸ್ಕರ ನಾನು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದೆ, ಬದಲಾವಣೆಗಳಾಗಲಿ ಅಂತ. ಬಟ್ ಈಗ ಅದು ದೊಡ್ಡದಾಗಿ ಆಗಿ ಈಗ ನನಗೆ SP ಆಗಿ ಮೂಮೆಂಟಿಗೆ ಬಂದಿದೆ. ನಾನು ಬಹಳ ನೋವಾಗಿದೆ. ಈಗ ಸಸ್ಪೆಂಡ್ ಆಗಿದೆ ಸರ್. ಹೌದು, ಸಸ್ಪೆಂಡ್ ಆಗಿದೆ. ಈ ಸಸ್ಪೆಂಡ್ ಆಗಿರೋದ್ರಿಂದ ನನಗೆ ಯಾಕಂತಂದ್ರೆ ಇಷ್ಟು ಹಾರ್ಡ್ ವರ್ಕ್ ಮಾಡಿ ಒಂದು ಮಾದರಿ ಶಾಲೆಯನ್ನು ಪರಿವರ್ತನೆ ಮಾಡಿದ್ದಕ್ಕೆ ನನಗೆ ಒಂಥರ ನೋವಾಗಿದೆ. ಮುಂದೆ ರಾತ್ರಿ ಹಗಲು ಕೂಡ ಇಲ್ಲಿ ಕಷ್ಟ ಬಿದ್ದು ಕೆಲಸ ಮಾಡಿ ಈಗ ಏನು ಯೋಜನೆಗಳು ಬರ್ತಾವೋ ಸರ್ಕಾರದಿಂದ ಯೋಜನೆಗಳು ಮಾಡೋವಂಥದ್ದು ಸುವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬಿಸಿ ಊಟ ಆಗಿರ್ಬೋದು, ಮತ್ತು ಅನೇಕ ಯೋಜನೆಗಳು ಬರ್ತವೆ. ಆ ಯೋಜನೆಗಳನ್ನು ಮಾಡೋಷ್ಟಿಗೆ ನನಗೆ ಶನಿವಾರ ಭಾನುವಾರ ಸಹ ಅತಿ ಹೆಚ್ಚಾಗಿ ಕೆಲಸ ಮಾಡ್ತಾಯಿದ್ದೀವಿ. ಮಾಡೋದ್ರಿಂದಲೂ ಕೂಡ ಈ SP ಆಗಿದ್ದಕ್ಕೆ ನನಗೆ ಬಹಳ ನೋವಾಗ್ತಾಯಿದೆ. ಹಾಗಾಗಿ ಬೇರೆಯವ್ರಿಗೂ ಕೂಡ ಇದಾಗದಿರ ನ್ಯಾಯ ಒದಗಿಸ್ಬೇಕಾಗಿ ತಮ್ಮಲ್ಲಿ ನಾನು ಬೇರೆ ಶಾಲೆಯಲ್ಲೂ ಕೂಡ ಮಾದರಿ ಶಾಲೆಯನ್ನು ಪರಿವರ್ತನೆ ಮಾಡಿ